ನಮಸ್ತೆ ಸ್ನೇಹಿತರೆ, ನಾನು ನಿಮ್ಮ ಪ್ರವೀಣ್. ಗುರುಭಕ್ತಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಬಹಳ ಕಡಿಮೆ ಅವಧಿ ಅಂದರೆ 1 ನಿಮಿಷ, 2 ನಿಮಿಷ, 2.5 ನಿಮಿಷ, 3 ನಿಮಿಷದ ಅವಧಿಯಲ್ಲಿ ನಿಮಗೆ ನಿತ್ಯ ಒಂದು ಪರಿಹಾರವನ್ನು, ಸಮಸ್ಯೆಗಳಿಗೊಂದು ಪರಿಹಾರವನ್ನು ನಾನು ಕೊಡ್ತಾ ಬರ್ತಾ ಇದ್ದೀನಿ. ಬಟ್ ಇಲ್ಲಿ ಏನಾಗ್ತಾ ಇದೆ ಅಂದರೆ ಸಮಸ್ಯೆ ಒಂದೇ ಇರುತ್ತೆ, 10 ಪರಿಹಾರಗಳು ನಿಮಗೆ ಸಿಗ್ತಾ ಇದೆ. ಇನ್ನು ಭಾಳಷ್ಟು ವಿಷಯಗಳನ್ನು ಹೆಕ್ಕಿ ನಿಮಗಾಗಿ ತಂದು ನಿಮ್ಮ ಮುಂದೆ ಇಡ್ತೀನಿ. ನಿಮ್ಮ ಆಶೀರ್ವಾದ ಪ್ರೀತಿ ಇದೇ ರೀತಿ ಇರಲಿ. ಭಾಳಷ್ಟು ಜನರಿಗೆ ನಡುಕದ ಸಮಸ್ಯೆ ಇರುತ್ತೆ. ವಯಸ್ಸು ಏನೇ ಆಗಿರಲಿ, ವಯಸ್ಸಾದವರು ಕೂಡ ಅಷ್ಟೇ, ಚಿಕ್ಕ ವಯಸ್ಸಿನವರು ಕೂಡ ಅಷ್ಟೇ, ಕೈ ನಡುಕ್ತಾ ಇರ್ತದೆ, ಬಾಡಿ ನಡುಕ್ತಾ ಇರ್ತದೆ, ಕಾರಣ ಗೊತ್ತಿಲ್ಲ. ನರಗಳ ಸಮಸ್ಯೆ ಇತ್ಯಾದಿಗಳನ್ನು ಕೂಡ ಕೆಲವೊಂದು ಸಲ ವೈದ್ಯರು ಹೇಳ್ತಾರೆ. ಈ ನಡುಕ ಸಮಸ್ಯೆ ಇದ್ದಂಥ ವ್ಯಕ್ತಿಗಳು ಏನು ಮಾಡಿದ್ರೆ ಪರಿಹಾರ ಆಗುತ್ತೆ ಅಂದರೆ, ನಿಮಗೆ ಯಾವಾಗೆಲ್ಲ ಸಾಧ್ಯವಿದೆಯೋ, ವಾರಕ್ಕೊಂದು ಸಲ ಆಗುತ್ತೋ, ತಿಂಗಳಿಗೆ ಒಂದು ಸಲ ಆಗುತ್ತೋ ಗೊತ್ತಿಲ್ಲ, ಹತ್ತಿರದಲ್ಲಿರುವಂಥ ಹೆಣ್ಣು ದೇವರ ದೇವಸ್ಥಾನ, ಸ್ತ್ರೀ ದೇವರ ದೇವಸ್ಥಾನಕ್ಕೆ ನೀವೇ ಸ್ವತಃ ಹೋಗಿ ನಿಮ್ಮ ಕೈಯಾರೆ ತಾಯಿಗೆ ಮಡ್ಲಕ್ಕಿಯನ್ನು ತುಂಬಿಸಿ ಅಥವಾ ಮಡ್ಲಕ್ಕಿಯನ್ನು ನೀಡಿ. ಎಲ್ಲಿವರೆಗೂ ನೀಡಬೇಕು ಅಂದರೆ ಈ ಸಮಸ್ಯೆ ನಿಮ್ಮನ್ನು ಪರಿಪೂರ್ಣವಾಗಿ ಬಿಟ್ಟು ಹೋಗೋ ತನಕ, ಪರಿಪೂರ್ಣವಾಗಿ ನೀವು ಗುಣಮುಖರಾಗೋ ತನಕ ಮೈಕೈ ನಡುಕ್ತಾ ಇರ್ತದೆ. ಕಾರಣ ಗೊತ್ತಿಲ್ಲ, ಶಿವರಿಂಗ್ ಯಾಕೆ ಅಂತ ಗೊತ್ತಿಲ್ಲ. ಕೆಲವರು ಹೇಳ್ತಾರೆ ನರ ದೌರ್ಬಲ್ಯ ಇತ್ಯಾದಿಗಳು ಇದೆ ಅನ್ನುವಂಥದ್ದು ಕೂಡ ಬಂದಿರ್ಬೋದು. ನಿಮ್ಗೆ ಅರ್ಥ ಆಗ್ಬೋದು. ಇದು ನಡುಗೋದು, ಮಾತಾಡುವಾಗ ಕೆಲವೊಂದು ಸಲ ನಡುಕ್ತಾರೆ ಜನ. ಮಾತಾಡುವಾಗ ಅದು ಕೋಪದಲ್ಲೋ ಭಯದಲ್ಲೋ ಗೊತ್ತಿಲ್ಲ, ನಡುಕ್ತಾರೆ. ಕೆಲವೊಂದು ಸಲ ಕಾಲು ನಡುಕ್ತಾ ಇರ್ತದೆ, ಕೆಲವೊಂದು ಸಲ ಕೈ ನಡುಕ್ತಾ ಇರ್ತದೆ, ದೇಹ ನಡುಕ್ತಾ ಇರ್ತದೆ. ಅದನ್ನು ಹೇಳ್ತಾ ಇರೋದು. ನಾರ್ಮಲ್ ಆಗಿ ನಡುಕ್ತಾ ಇರೋರು ಕೂಡ ಇದ್ದಾರೆ. ಕೆಲವೊಂದು ಸಂದರ್ಭಗಳಲ್ಲಿ ನಡುಕ ಬರುವಂಥದ್ದು, ದೈಹಿಕವಾಗಿ ನಡುಕ ಬರುವಂಥವ್ರು ಇದ್ದಾರೆ. ಅವರಿಗೆ ಇದೊಂದು ಪುಟ್ಟ ಪರಿಹಾರವನ್ನು ಹೇಳಿದ್ದೀನಿ. ಯಾವಾಗ ಮಾಡ್ಬೋದು? ನಿಮಗೆ ಯಾವಾಗೆಲ್ಲ ಸಾಧ್ಯವಿದೆಯೋ ಆವಾಗೆಲ್ಲ ಹೋಗಿ ಹತ್ತಿರದಲ್ಲಿರುವಂಥ ಸ್ತ್ರೀ ದೇವರ ದೇವಸ್ಥಾನದಲ್ಲಿ ಮಡ್ಲಕ್ಕಿಯನ್ನು ಕೊಟ್ಬಿಟ್ಟು ಬರ್ತಾಯಿರಿ. ಇದರಿಂದ ಖಂಡಿತವಾಗಲೂ ಈ ಒಂದು ರೋಗ ಅಥವಾ ಈ ಒಂದು ಸಮಸ್ಯೆಯಿಂದ ನೀವು ವಿಮುಕ್ತಿ ಹೊಂದಬಹುದು. ಇವು ಅನುಭವದಲ್ಲಿ ಕಂಡಂಥ ಪರಿಹಾರಗಳು. ಇದೇನು ಪರಿಹಾರಕ್ಕೆ ಏನಾದರೂ ಒಂದು ಇದೆಯಾ ಅಂದರೆ ಇಲ್ಲ, ಅನುಭವದಲ್ಲಿ ಕಂಡಂಥ ಪರಿಹಾರಗಳು. ಇದು ಬಹಳಷ್ಟು ಜನರಿಗೆ ಗುಣಮುಖರಾಗಿದ್ದಾರೆ. ಅದಕ್ಕಾಗಿ ಇವತ್ತು ನಮ್ಮ ಒಂದು ಸಂಸ್ಥೆಯ ವತಿಯಿಂದ ನಾವು ನಿಮಗೆ ಇದನ್ನು ಕೊಡ್ತಾ ಇದ್ದೀವಿ. ಇದನ್ನು ಆದಷ್ಟು ಜನರಿಗೆ ಶೇರ್ ಮಾಡಿ. ಯಾರಿಗಾದರೂ ಇದರಿಂದ ಒಳಿತಾಗಬಹುದು. ನೀವು ಮಾಡುವಂಥ ಒಂದು ಶೇರ್ ನಿಮಗೆ ಇಲ್ಲದೇ ಇರ್ಬೋದು, ಈ ಸಮಸ್ಯೆ ನಿಮಗೆ ಇಲ್ಲದೇ ಇರ್ಬೋದು. ಭಾಳಷ್ಟು ಜನ ತಮ್ನೇಲ್ ಇತ್ಯಾದಿಗಳನ್ನ ನೋಡ್ತಾರೆ. ಯಾವುದಾದ್ರು ಒಂದು ರೋಗ ಪರಿಹಾರ ಇತ್ಯಾದಿಗಳಾಗಿದಾಗ ರೋಗ ಪರಿಹಾರ ತಾನೇ ಬಿಡು ಅಂತೀರಾ. ಹಾಗಲ್ಲ, ಮೋಸ್ಟ್ಲಿ ನೀವು ತಗೊಂಡು ಶೇರ್ ಮಾಡಿದಾಗ ನಿಜವಾಗ್ಲೂ ಈ ರೋಗ ಇದ್ದಂಥ ವ್ಯಕ್ತಿ ಯಾರಿಗಾರು ಒಬ್ಬರಿಗೆ ಹೆಲ್ಪ್ ಆಗ್ಬೋದಲ್ಲ, ಒಬ್ಬರಿಗೆ ಅಲ್ವಾ? ಇದರಿಂದನೇ ಹೆಲ್ಪ್ ಆಗುತ್ತೆ ಅಂತ ನಾನು ಹೇಳಲ್ಲ, ಇದರಿಂದನೂ ಆಗಬಹುದಲ್ವಾ? ಅರ್ಥ ಆಯ್ತಲ್ವ ಮಾತಲ್ಲಿ? ಸೊ ದಯವಿಟ್ಟು ಇನ್ನು ಮುಂದೆ ಆದರೂ ಅತಿ ಹೆಚ್ಚಾಗಿ ಶೇರ್ ಇತ್ಯಾದಿಗಳನ್ನು ಮಾಡಿ. ಯಾರಿಗಾದ್ರೂ ಸಮಸ್ಯೆ ಪರಿಹಾರಕ್ಕೆ ನೀವೊಂದು ದಾರಿದೀಪ ಆಗ್ಬೋದು. ಅದರಲ್ಲಿ ನಮಗೊಂದು ಸ್ವಲ್ಪ ಪುಣ್ಯ ಸಿಗುತ್ತೆ, ನಿಮಗೊಂದು ಸ್ವಲ್ಪ ಪುಣ್ಯ ಸಿಗುತ್ತೆ. ಎಲ್ರಿಗೂ ಒಳ್ಳೆಯದಾಗಲಿ.